ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರಿಂದ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಿ ದೇವಸ್ಥಾನದಿಂದ ಹೊರಬರುವಂತೆ ಗಲಾಟೆ ಆರೋಪ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ವೇಳೆ ಈ ಗಲಾಟೆ ನಡೆದಿರುವಂತದ್ದು. ಚಂದ ಹಾಕಿಕೊಂಡು ದೇವಸ್ಥಾನವನ್ನು ಗ್ರಾಮಸ್ಥರು ಕಟ್ಟಿದ್ರು. 1,500 ಜನಸಂಖ್ಯೆ ಇದ್ದಾರೆ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ. ಸಲ್ಲಪುರಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ಸವರ್ಣೀಯರಿಂದ ಇದೀಗ ಅಡ್ಡಿ ಆರೋಪ ಕೇಳಿಬರ್ತಾ ಇದೆ. ದಲಿತರ ಮೇಲೆ ಕಲ್ಲು ತೂರಿ ಪೂಜೆ ಮಾಡದಂತೆ ಇಲ್ಲಿ ಅಡ್ಡಿ ಆರೋಪ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸರ ಬಂದೋಬಸ್ತ್ನಲ್ಲಿ ನಂತರ ಪೂಜೆಯನ್ನ ದಲಿತರು ಮಾಡಿದ್ದಾರೆ. ನೀವು ಯಾವ ಕಾಲದಲ್ಲಿದ್ದೀರಾ ಅಂತ ಹೇಳಿ ಪೊಲೀಸರು ಇಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ನೇತೃತ್ವದಲ್ಲಿ ದಲಿತರು ಇದೀಗ ಪೂಜೆಯನ್ನ ಮಾಡಿ ಮುಗಿಸಿದ್ದಾರೆ. ದಲಿತರು ಪೂಜೆ ಮಾಡಿದ್ದಕ್ಕೆ ಗ್ರಾಮದ ಮುಖಂಡರಿಂದ ಈಗ ಅಡ್ಡಿಯಾಗಿರುವಂತದ್ದು. 50 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿತ್ತು. ಗ್ರಾಮದ ರಾಮಕೃಷ್ಣ, ಶಿವಶಂಕರ ರೆಡ್ಡಿ, ಲಕ್ಷ್ಮೀ ನರಸಿಂಹಪ್ಪ, ರಾಜು, ಅನಿಲ್, ಮಾಧವನ್, ಭೀಮಾಚಾರಿ, ಹರೀಶ್ ಸೇರಿದಂತೆ ಹಲವರಿಂದ ಅಡ್ಡಿ ಆರೋಪ ಮಾಡಲಾಗಿದೆ. ದಲಿತರು ಪೂಜೆಗೆ ಹೋಗ್ತಾ ಇದ್ದಂತೆ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ. ಅಡ್ಡಿ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದಲಿತರು. ಗ್ರಾಮದಲ್ಲಿ ಸದ್ಯ ಈಗ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಇಷ್ಟು ಜನ ಹೋಗಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ಎಲ್ಲ ಮನೆಯವರು ಆಮೇಲೆ ಬೇಕಾದ್ರೆ ಎಲ್ಲರೂ ಕುತ್ಕೊಂಡು ಅವರು ನಾವು ಕುತ್ಕೊಂಡು ಹೆಂಗೋ ಅದೇನೋ ತೀರ್ಮಾನ ತಗೊಳ್ಳೋಣ ಅಂತ ಮಾತಾಡಿದ್ವಿ. ಯಾರಿಗೂ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ. ನನಗೆ ತಮಗೆ ಬಂದು ಅವ್ರ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ನನಗೆ ಸಾಯಂಕಾಲ 50-60 ಜನ ಬಂದು ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಮಾಹಿತಿ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಬಂದ್ಬಿಟ್ಟು ನಮ್ಮ ದೇವಸ್ಥಾನದ ಒಳಗೆ ಬರ್ತಾ ಇತ್ತು. ಆ ಟೈಮಲ್ಲಿ ನಾವು ಗಲಾಟೆನೇ ಮಾಡಿಲ್ಲ. ಮೊದಲೇ ಇವ್ರು ಹಿಂಗೆ ಆಗ್ತೈತೆ ಅಂತ ಮೊದಲೇ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಊರಿನ ಕಾರ್ಯ ಅಂದಮೇಲೆ ಎಲ್ಲರೂ ಒಂದು ಕೈ ಜೋಡಿಸ್ರೇನೆ ಇರ್ತಾರೆ. ಇವ್ರು ತಕ್ಕನಾಗ ಏನಂದ್ರೆ ಅದೇ ಮಾಡಬೇಕು, ಇವಾಗ ಇದು ಮಾಡಬೇಕು. ಎಲ್ಲಿ ಒಂದು ಅಪಸ್ವರ ಬರುತ್ತೆ ಅವಾಗ ಕಾನೂನು ನಮ್ಮ ರಿಲೀಜಿಯಸ್ ಪ್ರಾಕ್ಟೀಸಸ್ಗೆ ನಾವೇನು ಅತಿ ಮಾಡಬೇಕು. ಇಲ್ಲಿ ಈ ಥರ ಅಪಸ್ವರ ಬಂದಾಗ ಕಾನೂನು ಅಲ್ಲಿ ಬರುತ್ತೆ. ಕಾನೂನು ಏನು ಹೇಳುತ್ತೆ, ಯಾವುದೇ ಒಂದು ಸ್ಥಳಕ್ಕೆ ಯಾರು ಬೇಕಾದ್ರೂ ಬಂದರೆ ಇದು ನಮ್ಮ ಸಂವಿಧಾನ ಮೂಮೆಂಟ್ ಯಾರು ಎಲ್ಲಿ ಬೇಕು ಅದು ಎಸ್ಪೆಷಲಿ ಸಾರ್ವಜನಿಕರ ಇದ್ದಾರೆ. ಯಾರಿಗೂ ಮಾಡಬೇಕು. ನಾವು ಯಾರೇ ಆಗಿ ಬಂದಿದ್ದಾರೆ ಅಂದಾಗ ಪೂಜೆ ಮಾಡ್ಕೊಳ್ಬೋದು. ಅವತ್ತಿನ ದಿನ ಏನಾಯಿತು ಆಗೋಯ್ತು ಅಂತ ಪೂಜೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಇವಾಗ 10 ಜನ ಪುರೋಹಿತರು ಬಂದಿದ್ದು ನೆನ್ನೆಯಿಂದ ಹೋಮ ನಡೆಸಿ ರಾತ್ರಿ ಯಾರೂ ನಿದ್ದೆ ಹೋಗಲಿಲ್ಲ. ರಾತ್ರಿ ನೆನ್ನೆ ಸಾಯಂಕಾಲ ಎದ್ದು ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಕೆಲಸ ಮುಗ್ದೈತಪ್ಪ ಅಂತ ಹೋದ್ರು. ಅವರು ಮ್ಯಾಂಡ್ಯದಿಂದ ಬರ್ತಿದ್ರು ಪೂಜೆ ಮಾಡೋಕ್ಕೆ. ಅವ್ರ ಪಾಡಿಗೆ ಇವಾಗ ಇವರೆಲ್ಲ ಬಂದಿದ ತಕ್ಷಣ ಅಪ್ಪ ಅವರೇ ಮಾಡ್ಕೊಳ್ಳಿ, ನಮ್ಗೆ ನಿಮ್ಮ ದೇವಸ್ಥಾನಕ್ಕೆ ನಮಸ್ಕಾರ ಅಂತ ಅವರು ಹೊರಟೋದ್ರು. ನಮ್ಮೂರವರಲ್ಲ ಅವರು.
ಇದು ಸರ್ ಈ ಪುರೋಹಿತರು ನಮ್ದು ಏನಾಯ್ತು ನಮ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊತಿದ್ವಿ, ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿದ್ದೀವಿ, ನಮ್ಮ ಕೆಲಸ ಮುಗಿಸಿದ್ದೀವಿ, ನಿಮ್ಮ ಗಲಾಟೆಗಳೇ ನಮ್ಗೆ ಯಾಕೆ ಅಂತ ಅವರು ಅಷ್ಟೇ ಸರ್. ಅಲ್ಲ ಏನಾಗುತ್ತೆ ಮಧ್ಯೆ ಸಿಹಿ ಹಾಕೊಳ್ಳೋರು ಅವರೇ ಸಿಹಿ ಹಾಕೊಂಡ್ಬಿಡ್ತಾರೆ ಅವರು, ಅವ್ರು ಬರಬೇಡ ಅನ್ನೋದು ಇವ್ರು ಬರಬೇಡ ಅನ್ನೋದು ಯಾಕೆ ಬೇಕು ಅವ್ರು ಮಾತಾಡಿ ಹೋಗಿರ್ತಾರೆ. ಸರ್ ಈಗ ನೀವು ಗ್ರಾಮಸ್ಥರು ಗ್ರಾಮಸ್ಥರು ನೀವುಗಳು ಯಾರೇ ಆಗ್ಲಿ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಜಾತಿ ಬೇಡ, ಇಲ್ಲಿ ಎಲ್ಲರೂ ಒಬ್ರೆ ಆಯ್ತಾ, ಎಲ್ಲ ಒಂದೇ ಸಮವಾಗಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ಹೆಜ್ಜೆ ನಡ್ಕೊಂಡು ಹೋಗ್ತೀವಿ ಸರ್, ಅಷ್ಟೊಂದಂಗೆ ಇಟ್ಕೊಂಡು ಹೋಗ್ತೀವಿ, ನಾವು ಕೂಡ ನಾವು ನಿಮ್ಗೇನು ಕೇಳಲ್ಲ. ಸುಮ್ಮನೆ ಇದು ನಾಳೆಗೆ ಅವ್ರು ಹೋದ್ರು ಇವ್ರು ಬಂದ್ರು ಅದೇ ಆಗೋಗಿ ರೀತಿ ಸರ್ ನಾವು ಅನ್ಕೊಂಡಿದ್ದು, ನೀವು ನಾವೆಲ್ಲ ಹೊಂದಾಣಿಕೆಯಿಂದ ಹೋಗಿ ನಮ್ಮ ಊರು ಚೆನ್ನಾಗಿ ಆಗ್ಬೇಕು, ಇವಾಗ ದೇವಸ್ಥಾನ ಕಟ್ಟಿದ್ದೀವಿ, ಇನ್ನೊಂದು ದೇವಸ್ಥಾನ ಕಟ್ಟೋಣ, ನಮ್ಮೂರು ಯಾರಾದ್ರೂ ಬೇರೆಯವ್ರು ಬಂದ್ರೆ ನೋಡಪ್ಪ ಈ ಊರಲ್ಲಿ ಇಂಥ ನೋಡಪ್ಪ ಎಷ್ಟು ಚೆನ್ನಾಗಿ ಕಟ್ಕೊಂಡವ್ರೆ ಅಂತ ಬೇರೆಯವ್ರು ಹೊಗಳ್ಬೇಕು, ಆ ಥರ ಇರ್ಬೇಕು ನಾವು ಅಂತ ಅವ್ರಿಗೆ ಹೇಳಿದ್ದೀವಿ. ಹೌದು ಅಂತ ಇವಾಗ ಅವರು ಬಂದಿದ್ರಲ್ಲ ಸರ್, ಇವತ್ತು 50% ಸರ್ ಅವರೇ ಹೋಗ್ರಪ್ಪ ಎಲ್ಲರೂ ಹೋಗಿದ್ದಾರೆ, ನೀವು ಯಾಕೆ ಇಲ್ಲೇ ಇದ್ದೀರಾ ಹೋಗ್ರಿ ಅಂದ್ರೆ ಇಲ್ಲಪ್ಪ ನಮ್ಗೆ ಅವರೇ ಹೇಳ್ತಾ ಇರೋದು ಒಗ್ಗಟ್ಟು ಅನ್ನೋದು ಎಲ್ಲಿ, ಅದೇ ಅವರಲ್ಲೇ ಒಗ್ಗಟ್ಟಲ್ವಾ. ಆಯ್ತು, ಇನ್ನು ಮುಂದಿನ ದಿನಗಳು ಕೂತ್ಕೊಂಡು ಮಾತಾಡೋಣ ಇನ್ನೇನ್ ಮಾಡ್ಬೇಕು ಅನ್ನೋದು. ಸುಮ್ಮನೆ ಅಶಾಂತಿ ಈಗ ನೋಡಿ, ಒಂದು ದೇವ್ರ ಕೆಲಸ ಆಗಿದೆ, ದೇವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ಇವತ್ತು ಹಿಂಗೆಲ್ಲ ಆದಾಗ ಮನ್ಸಿಗೆ ಯಾರು ನೆಮ್ಮದಿ ಸುತ್ತು ಸುಮಾರು ಅಂದ್ರೆ 2,000 ಜನ ನೆಂಟಲೇ ಬಂದಿದ್ದಾರೆ ಸರ್, ಮಂಡ್ಲಕ್ಕಿ ಕೊಡ್ಬೇಕು ಅಂತ ನಿಮಗೆ ಊರಲ್ಲಿ ಉತ್ಸವ ನಡೀತೈತೆ ಸರ್, ಪ್ರತಿಯೊಂದು ದಾರಿಯಲ್ಲೂ ಮನೆ ಹತ್ರ ಅವ್ರ ಮನೆ ಹತ್ರನೇ ಹೋಗ್ತಿರ್ತಾರೆ, ಮೆರವಣಿಗೆ ಹೋಗ್ತಿರ್ತಾರೆ, ಈ ಅಮ್ಮನಿಗೆಲ್ಲ ಉತ್ಸವ ಮೂರ್ತಿ ಅದು ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಎಲ್ಲರೂ ಅವ್ರವರು ಹೆಣ್ಣುಮಕ್ಳು ಬಂದಿದ್ದಾರೆ ಮನೆಗೆ, ಆದ್ರೆ ಈ ಒಂದು ಅರ್ಧ ಗಂಟೆ 1 ಅವರಲ್ಲಿ ಈ ತರ ಆಗುತ್ತೆ. ಇವಾಗ ಅವರೆಲ್ಲ ಪಾಪ ಹತ್ಕೊಂಡು ಮನೆ ವಾಪಸ್ ಹೋಗ್ತಾರೆ. ಆಗೋಗಿದೆ, ಮುಂದಕ್ಕೆ ಏನಾಗಬೇಕು ಅದನ್ನ ಯೋಚನೆ ಮಾಡಿ. ಅದೇ ಸರ್ ಲಕ್ಷ್ಮಣ ಸಪ್ತ ಅಂತ